ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಬೇಗನೆ ಶಾರ್ಟ್ ವಿಡಿಯೋ ಅಲ್ವಾ, ಅದಕ್ಕೆ ಬೇಗ ಮುಗಿಸೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಆಮೇಲೆ ಹೆಸರು ಕಾಳು ಫ್ರೆಂಡ್ಸ್ ಒಂದೊಂದು ಕಪ್ ತಗೊಂಡಿದ್ದೀನಿ. ಇದ್ರಿ 2 ವಿಸಿಲು ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಗ್ಗರಣೆಗೆ ನೋಡಿ ಈರುಳ್ಳಿ 1 ಕಪ್ಪು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ರುಬ್ಕೊಳ್ಳೋಕ್ಕೆ ಇದು ಬೇಯಿಸಿರೋ ಇದು ಹೆಸರು ಕಾಳು ಫ್ರೆಂಡ್ಸ್. ಆಮೇಲೆ ಒಂದೇ ಒಂದು ಟೊಮಾಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಸಾಕು ಕೊತ್ತಂಬರಿ ಸೊಪ್ಪು, ಒಂದು 6 ಒಣಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು 5 ಮೆಣಸು, ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ, ಪಟ್ಟೆ ಒಂದು 6 ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ದೊಡ್ಡದು. ಇವಾಗ ಮೊದಲನೇದಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಇದು ಬೇಯಿಸ್ಕೊಂಡಿದ್ದೀನಲ್ಲ 2 ವಿಸಿಲ್ಗೆ. ಇವಾಗ ಹೆಸರು ಕಾಳನ್ನ ಎಲ್ಲ ರುಬ್ಬೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇದು ಕುಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಜಾಲ ಸಿಗಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಇದು ಮೆಣಸು ಹಾಕ್ಕೊಂಡು ಒಂದು 5 ಮೆಣಸು, ಈ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಬರೋಣ ಫ್ರೆಂಡ್ಸ್. ಟೊಮಾಟೊ ಆಮೇಲೆ ಹೆಸರು ಕಾಳನ್ನ ರುಬ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಾಡೋ ವಿಧಾನ ಮಾಡಿ ಆಮೇಲೆ ಒಳ್ಕಲ್ಲಲ್ಲಿ ಮಾಡಿದ್ರೂ ರುಬ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ.